ಅವಾಗ ಸ್ವಲ್ಪ ಸ್ಯಾರಿನ ಹಾಕ್ಕೊಳ್ತಾ ಇದ್ದರೆ ನಮಗೂ ಸ್ಯಾರಿ ಇದೆ ಅಂತ ರಿಯಲೈಸ್ ಆದರೆ ಕೆಲವೊಂದು ಟೈಮ್ನಲ್ಲಿ ಮಮ್ಮಿ ಕೊಟ್ಟಿದ್ದೆ ತಿಂತಿಲ್ಲ. ಹ್ಞೂ ಹ್ಞೂ ಮತ್ತೇನು ರಿಟರ್ನ್ ಹಾಕಬೇಕು ಅಂದರೆ ಟೈಮ್ ಆಗದೆ. ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ 12 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ನಾನಿವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ಚೇಂಜ್ ಇರಬೇಕು ಅಂತ ಹೇಳಿ ಭಾಳ ದಿನ ಆಯಿತು ಹಾಕ್ಕೊಳ್ದೇ ಇರೋದು. ಮನೆಯಾಗಿದ್ದಾಗ ಅವಾಗವಾಗ ಸ್ವಲ್ಪ ಸ್ಯಾರಿನ ಹಾಕ್ಕೊಳ್ತಾ ಇದ್ದರೆ ನಮಗೂ ಸ್ಯಾರಿ ಇದೆ ಅಂತ ರಿಯಲೈಸ್ ಆಗುತ್ತೆ. ಇಲ್ಲದೋದ್ರೆ ಕಬೋರ್ಡಲ್ಲೇ ಅಷ್ಟೇ ಇರುತ್ತೆ, ಎಷ್ಟೊಂದು ಸೀರೆಗಳಿದೆ. ನಾನು ಜಾಸ್ತಿ ಏನು ಹಾಕ್ಕೊಳ್ಳೋದೇ ಇಲ್ಲ. ಬಟ್ ಊರಲ್ಲಿರಬೇಕಾದ್ರೆ ಅದು ಇದು ಅಂತೇಳಿ ಫಂಕ್ಷನ್ಗೆ ಹೋಗ್ತಾಯಿದ್ದೆ. ಬಟ್ ಅಲ್ಲಿ ನಮ್ಮತ್ತೆ ಹಾಕಿಸ್ಬಿಡ್ತಿದ್ರು. ಇಲ್ಲಿ ಬಂದಮೇಲೆ ನಾನು ಒಂದು ದಿನವೂ ಕೂಡ ಸ್ಯಾರಿ ಹಾಕ್ಕೊಂಡೇ ಇಲ್ಲ. ಹಾಕ್ಕೊಂಡ್ರೂ ಅದು ಸ್ವಲ್ಪ ರೇರ್ ಅಂತ ಅನಿಸುತ್ತೆ. ಹಾಗಾಗಿ ಹೀಗೆ 1 hour ಫಂಕ್ಷನ್ ಇತ್ತು ಅಂದರೆ ಹಾಕ್ಕೊಂಡು ಹೋಗಿರ್ತೀನಿ. ಅದಾದಮೇಲೆ ಬಂದು ಪಟ ಪಟ ಅಂತ ಹೇಳಿಬಿಟ್ಟು ಬಿಚ್ಚೊಕ್ಕೊಟ್ಬಿಡ್ತೀನಿ. ಇವರು ಹೇಳ್ತಾಯಿದ್ರು ಸ್ಯಾರಿನೇ ಹಾಕ್ಕೊಂಡಿಲ್ಲ, ಎಷ್ಟು ದಿನ ಆಯಿತು, ಹಾಕ್ಕೊಳ್ಬೇಕಿಲ್ಲ ಅಂಥೇಳಿ. ಹಾಗಾಗಿ ಸೊ ಅವರಿಗೋಸ್ಕರ ಹಾಕ್ಕೊಂಡಿದ್ದೀನಿ, ಸರ್ಪ್ರೈಸ್ ಆಗಿ ಅವರಿಗೆ ತೋರಿಸೋಣ ಅಂತ. ಸೊ ಗೈಸ್, ಇವತ್ತು ಬೆಳಗ್ಗೆ ಎದ್ದು ಕೆಲಸ ಅಂತೂ ಕಂಪ್ಲೀಟ್ ಆಯಿತು. ಹಾಗಾಗಿ ಸೊ ಎಷ್ಟೊತ್ತನ ಆಯಿತು, ಇವಾಗ ಟೈಮ್ ಬಂದುಬಿಟ್ಟು 1:30 ಆಗ್ತಾಯಿದೆ. ಸೊ 1:30 ನನ್ನ ಬ್ಲಾಗ್ ಸ್ಟಾರ್ಟ್. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ. ಹಾಗೆ ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು, ಅದನ್ನು ರೆಡಿ ಮಾಡ್ಕೊಳ್ತಾ ಇದೆ. ಬಟ್ ಆಲ್ರೆಡಿ ಒಂದು ಲೈನ್ ಹಾಕಿದ್ದೀನಿ. ಇವತ್ತು ಎಷ್ಟೊತ್ತಿದ್ರೂ 2 ಸ್ಟೆಪ್ ಹಾಕಬೇಕು, ನಾಳೆ 1 ಸ್ಟೆಪ್ಪು ಆ್ಯಂಡ್ ಗೊಂಡೆ. ಈ ಥರ ಆಗುತ್ತೆ. ಮನೆ ಕೆಲಸ, ಮಕ್ಕಳದು ಸ್ಕೂಲು, ಇವ್ರದ್ದು ಆಫೀಸು, ಈ ತಿಂಡಿ, ಈ ಮಧ್ಯದಲ್ಲಿ ಸಿಕ್ಕಿರೋ ಟೈಮ್ನಲ್ಲಿ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ನನಗೆ ಯಾವಾಗಲೂ ಸ್ವಲ್ಪ ಅರ್ನಿಂಗ್ಸ್ ಆಗ್ತಾಯಿತ್ತು. ಅಂದರೆ ನನ್ನ ಖರ್ಚು ಎಷ್ಟಿದೆಯೋ ಅಷ್ಟು ನಾನು ಮಾಡ್ತಾಯಿದ್ದೆ. ಬಟ್ ಈ ಮಿಡಲಲ್ಲಿ ಒಂದು 1 ಮಂತಿಂದ ನಾನು ಏನೂ ಮಾಡ್ಕೊಂಡಿಲ್ಲ. ಚಿಕ್ಕ ಪುಟ್ಟದ ಕೆಲಸನ ಮಾಡಿದ್ದೀನಿ. ಅದಕ್ಕೆ ಒಂದು 2000 3000 ಏನೋ ಅರ್ನಿಂಗ್ಸ್ ಆಗ್ತಾಯಿತ್ತು ಅಷ್ಟೇ. ಬಟ್ ಲಾಂಗ್ ಟೈಮ್ ಆಯಿತು ನಾನು ಮಾಡದೇ ಇರೋದು. ಬಟ್ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಪ್ರೊಸೆಸಿಂಗ್ ಇರುತ್ತೆ, ಅಂದರೆ ಡೀಪಾಗಿ ನಾವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಅದು ನನ್ನ ವರ್ಕ್ ಅಂತ ಅಂದ್ಕೋತೀನಿ. ಇಲ್ಲದೆ ಹೋದರೆ 1 ಮಂತಲ್ಲಿ 1 2 3 ಕೆಲಸನ ಮಾಡಿದ್ರೆ ಅದು ವರ್ಕ್ ಅಂದ್ಕೊಳ್ಳಲ್ಲ. ಹಾಗೆ ಜಸ್ಟ್ ಟೈಮ್ ಪಾಸ್ ಕೆಲಸ ಅಂತ ಅಂದ್ಕೊಂಡು ಮಾಡ್ತಾಯಿರ್ತೀನಿ. ಸೊ ಗೈಸ್, ಹಾಗಾಗಿ ಅದೊಂದು ಕುಚ್ಚು ಹಾಕಬೇಕು. ಹಾಗೆ ಇವತ್ತು ಸ್ಯಾರಿ ಬೇರೆ ಹಾಕ್ಕೊಂಡಿದ್ದೀನಿ, ಕೆಲಸನೇ ಆಗೋದಿಲ್ಲ. ಸ್ಯಾರಿ ಹಾಕ್ಕೊಂಡ್ರೆ ಮೇನ್ ಅಂದರೆ ಕೆಲಸ ಆಗೋಲ್ಲ. ಅದಕ್ಕೋಸ್ಕರ ನಾನು ಸ್ಯಾರಿ ಹಾಕ್ಕೊಳ್ಳಲ್ಲ. ಎಲ್ಲೇ ಹೋದರೆ ಇದೇ ಟಾಪು, ಲೆಗಿನ್ಸು, ಜೀನ್ಸು, ಕುರ್ತೀಸು, ಸೊ ಇದರಲ್ಲೇ ಎದ್ದು ಬಿಡ್ತೀನಿ. ಹಾಗಾಗಿ ಇವತ್ತು ಬ್ಲೂ ಕಲರ್ ಸ್ಯಾರಿ, ಮೈ ಫೇವ್ರೇಟ್ ಕಲರ್ ಬ್ಲೂ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಕಮೆಂಟ್ ಮಾಡಿ, ಇಲ್ಲದೆ ಹೋದರೆ ಬೇಡ. ಸೊ ಇದು ಬ್ಲೌಸ್ ಬಂದುಬಿಟ್ಟು ನಾನು ಬೇರೆ ಸರಿದು ಇದಕ್ಕೆ ಬ್ಲೌಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಪ್ಲೇನ್ ಕಲರ್ ಇದೆ, ಹಾಗಾಗಿ ಇದಕ್ಕೆ ಬ್ಲೌಸ್ ಬಂದಿಲ್ಲ. ಬಟ್ ನನಗೆ ಗೋಲ್ಡ್ ಕಲರ್ ಬ್ಲೌಸ್ ಹಾಕಿ ಹಾಕಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಸುಮ್ಮನೆ ಮನೇಲಿ ಇರ್ತೀನಲ್ಲ, ಹೊರಗಡೆ ಏನು ಹೋಗೋಲ್ಲ ಅಂತ ಅಂದ್ಕೊಂಡು ಸೊ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಬಟ್ ಏನಂದರೆ ಮ್ಯಾಚಿಂಗ್ ಆಗಿದೆ. ಇದರೊಳಗಡೆ ಇಲ್ಲಿ ಡಿಸೈನ್ಸ್ ಕೂಡ ಅದೇ ಕಲರ್ ಇದೆ, ಗ್ರೀನ್ ಕಲರ್ ಸಾರಿಯಲ್ಲಿ ಆ್ಯಂಡ್ ಲೈಟ್ ಗ್ರೀನ್ ಕಲರ್ ಇದೆ. ಬಟ್ ಇದು ಇದಕ್ಕೆ ಮ್ಯಾಚ್ ಆಗಿದೆ. ಬಟ್ ಓಕೆ ಅಂತ ಅನ್ನಿಸ್ತು, ಹಾಗಾಗಿ ಸೊ ಹಾಕ್ಕೊಂಡಿದ್ದೀನಿ. ಇವಾಗ ಟೈಮು 1:30 ಆಗ್ತಾಯಿದೆ. ಇವಾಗ ಯಜಮಾನ್ರು ಊಟಕ್ಕೆ ಬರೋ ಟೈಮು. ಸೊ ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ರೈಸ್ ಮಾಡ್ಕೊಂಬಿಡೋಣ. ಸೊ ಹಾಗೆ ಬನ್ನಿ, ಸೊ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಅಂತೂ ಆಗಿದೆ. ಇನ್ನು ಈ ಜ್ಯುವೆಲರಿ ಬಂದುಬಿಟ್ಟು ನಾನು ಯಾವಾಗ ಮೀಶೋದಲ್ಲೇನೋ ತೊಗೊಂಡಿದ್ದೀನಿ. ಬಟ್ ಚೆನ್ನಾಗಿದೆ. ಇದನ್ನು ಕೂಡ ಮೀಶೋದಲ್ಲೇ ತೊಗೊಂಡಿರೋದು. ಇದು ಮ್ಯಾಚಿಂಗ್ ಇಲ್ಲ. ಇದ್ರದ್ದು ಸರ ಬೇರೆದಿದೆ, ಇದ್ರದ್ದು ಏರಿಂಗ್ಸು ಇದಲ್ಲ, ಬೇರೆ ಬೇರೆದು ಮಿಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದರೆ ನಾನು ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಕೆಲವೊಂದು ಟೈಮ್ನಲ್ಲಿ ಮ್ಯಾಚಿಂಗ್ ಇಲ್ಲದೆ ಇದ್ರೂ ಮಿಸ್ ಮಾಡಿ ಟ್ರೈ ಮಾಡಿರ್ತೀವಿ ಮನೆಯಲ್ಲಿ. ಹೇಗೆ ಅನಿಸುತ್ತೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ಅನಿಸಿದ್ರೆ ಮ್ಯಾಚಿಂಗ್ ಮಾಡ್ಕೊಳ್ಳೋದು, ಇಲ್ಲದೆ ಹೋದರೆ ಇಲ್ಲ. ಬಟ್ ಆದರೆ ಮ್ಯಾಚಿಂಗ್ ಆಗಿದೆ. ಇದು ರೌಂಡ್ ಇದೆಯಲ್ಲ, ಇದಕ್ಕೂ ಸ್ವಲ್ಪ ರೌಂಡ್ ಸರಿಯಾಗಿ ಅನಿಸುತ್ತೆ. ಹಾಗಾಗಿ ಮ್ಯಾಚಿಂಗ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ.
ಸೊ ಗೈಸ್ ಇವಾಗ ಅಡುಗೆ ಮಾಡ್ಕೊಳ್ಳೋಣ. ಸೊ ಅಡುಗೆ ಮಾಡಿಕೊಂಡು ಅದಾದಮೇಲೆ ಬ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಏನು ಮಾಡ್ಕೊಂಡು ಎಲ್ಲಿಗೂ ಹೋಗಿಲ್ಲ, ಸ್ವಲ್ಪ ಹೊರಗೆ ಹೋಗಿದ್ದ. ಖಾಲಿ ಮಾಡ್ಕೊಂಡು ಏನು ತಂದಿದ್ದೆ? ಏನು ಇಲ್ಲ, ಹೊರಗೆ ಹೋಗಿಲ್ಲ. ಗುಡ್. ಮಮ್ಮಿ ಏನು ಕಟ್ಟಿದ್ರು ಖಾಲಿ ಮಾಡ್ಕೊಂಬರ್ತೀನಿ. ಯಾಕಪ್ಪ? ಆಯ್ತು 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 ಆಯ್ತು. ಕೈಕಾಲು ಮುಖ ತಗೋ ಅಪ್ಪು. ಚುಟ್ಟು ಚುಟ್ಟು ಬೇಬಿ, ಚುಟ್ಟು ಚುಟ್ಟು ಬೇಬಿ, ಡಿಂಕು ಟಿಂಕು ಬೇಬಿ. ಏನು ಮಾಡ್ಕೊಂಡಿ? ಏನು ಮಾಡ್ಕೊಂಡಿ? ಜಬ್ಕೊಂಡಿದ್ದೇನು? ಯಾಕ? ಹಾಂ, ಅದು ತೆಗಿಬಾರ್ದು, ಅದು ಉಗುರ, ಅದು ಜಾಸ್ತಿ ತಲೆ ಸೈಡಿಗಿರೋದು ಬಾಯಿಲೆ ತೆಗಿಬಾರ್ದು. ತೆಗಿಬಾರ್ದಾಗಿತ್ತು, ಅದಕ್ಕೆ ಅದು ಬ್ಲಡ್ ಬಂದದ್ದು. ಇರಲಿ ಬಿಡು ನೋಡೋಂತ. ಫ್ರೆಂಡ್ಸ್, ಇವಾಗ 4:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೊತ್ತನ ಊಟ ಮುಗಿಸ್ಕೊಂಡು ಹೊರಗಡೆ ಹೋಗಿದ್ವಿ. ಹೊರಗಡೆ ಹೋಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದೀವಿ. ಬಟ್ ಅದು ಬಿಟ್ಟು ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿನಿ, ಅಲ್ಲಿ ಏನು ಸಿಗ್ತದ? ಸೊ ಹಾಗಾಗಿ ಅಪ್ಪು ಅಮ್ಮ ಬರೋ ಟೈಮ್ ಆಗಿತ್ತು, ಹಾಗಾಗಿ ಬಂದ್ವಿ. ಬಟ್ ಅವ್ರು ಏನೋ ಕೇಳ್ತಾ ಇದ್ದಾರೆ, ಬಟ್ ನಾನು ತೊಗೊಂಬಂದಿಲ್ಲ. ಮತ್ತೆ ನೆಕ್ಸ್ಟ್ ತೊಗೊಂಬರ್ತೀನಿ, ನೆಕ್ಸ್ಟ್ ತೊಗೊಂಬರ್ತೀನಿ. ಸೊ ಗೈಸ್, ಇವಾಗ 4:30 ಬ್ಲಾಗ್ ಸ್ಟಾರ್ಟು. ಸೊ ಎಷ್ಟೊತ್ತನ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅದಾದಮೇಲೆ ಸೊ ನಾನು ಅದೇ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇವತ್ತು ಫುಲ್ ಡೇ ಇದೇ ಸ್ಯಾರಿಲಿರಬೇಕು ಅಂತ ಆರ್ಡರ್ ಆಗಿಬಿಟ್ಟಿದೆ. ಹಾಗಾಗಿ ಸೊ ನಾನು ಇದೇ ಸ್ಯಾರಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಅನಿಸ್ತಾ ಇದೆ, ಒಂಥರ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ. ಆ್ಯಂಡ್ ಅಷ್ಟೊಂದು ಏನು ಹೆವಿ ಏನಿಲ್ಲ, ಆ್ಯಂಡ್ ನಾರ್ಮಲ್ ಸೀರೆನೇ, ಬಟ್ ಗ್ರ್ಯಾಂಡ್ ಅಂತ ಅನಿಸ್ತಾ ಇದೆ ನನಗಂತೂ. ಇದು ಒಂದು ಸ್ಯಾರಿನೂ ವೇರ್ ಮಾಡಿಲ್ಲ, ಬಟ್ ದ ಫಸ್ಟ್ ಟೈಮ್ ನಾನು ವೇರ್ ಮಾಡಿರೋದು. ಸೊ ಹಾಗಾಗಿ ಅಮ್ಮ ಏನಾಯಿತು ಸ್ಕೂಲಲ್ಲಿ ಇವತ್ತ? ಕೈಕಾಲು ಮುಖ ತೊಳ್ಕೊಳ್ಳಲ್ಲ? ಓಕೆ. ಸೊ ಅದೊಂದು ಸೀರೆ ಇತ್ತು, ಹಾಕೋದಿತ್ತು, ಅರ್ಧಕ್ಕೆ ಬಿಟ್ಟು ಹೋಗಿದ್ದೀನಿ. ಇಲ್ಲಿ ಇಟ್ಟಿದ್ದೀನಿ. ಇದು ಒಂದು ಲೈನ್ 2 ಲೈನ್ ಫಿನಿಷ್ ಮಾಡಬೇಕು. ಅದು ಬಿಟ್ಟು ನೆಕ್ಸ್ಟ್ ಏನಮ್ಮ, ಏಡು ಬಂಗಾರಿ ಬಾರಿ ಬಂಗಾರಿ, ಬಾರಿ ಬಂಗಾರಿ, ಬಾರಿ ಮುಂಗಾರಿ, ಬಾರಿ ಚಿನ್ನಾರಿ, ಮುದ್ದು ಕಿಲೋಡು ಮುದ್ದು, ಮುದ್ದು ಮುದ್ದು ಮುದ್ದು. ನಮ್ಮ ಶ್ರೀನು ಇತ್ತೀಚಿಗೆ ಸ್ವಲ್ಪ ಯಾಕೋ ಗುಂಡು ಕ್ಯೂಟ್ ಕಾಣಿಸ್ಲತ್ತ, ಒಂದು ಸ್ವಲ್ಪ ಡಿಫ್ರೆಂಟಾಗಿ. ಆಮೇಲೆ ಹೈಟಾ ಬೇರೆ ಆಗ್ಬಿಟ್ಟಾಳೆ, ಈಗ ಹೈಟ್ ಆಗ್ಬಿಟ್ಟಾಳೆ ಅನ್ನೋಷ್ಟು ಹೈಟು. ಹೌದಲ್ಲ? ಏನು ಮೇಂಟೈನ್ ಮಾಡ್ತಿ? ಏನು ತಿಂತಿ? ಹೈಟ್ ಆಗಿದೆಲ್ಲ, ಮಮ್ಮಿ ಕೊಟ್ಟಿದ್ದೆ ತಿಂತಿಲ್ಲ? ಮತ್ತೇನು ಸರ್ಕಸ್ ಇದು ಸ್ಕೂಲಲ್ಲಿ ಜಂಪ್ ಅದೇನ್ರಿ ಮಾಡ್ತೀಯೇನು? ಇಲ್ಲಲ್ಲ? ಏನೇನೋ ಬಂಗಾರಿ, ಕೈ ಬನ್ನಲತ್ತದ ಅದಕ್ಕೆ. ಏನೇನೋ ಬಂಗಾರಿ. ಶ್ರೀನು ಕೈ ಬ್ಯಾನ್ ಮಾಡ್ಕೊಂಬಂದಾಳ. ದಿನ ಒಂದೊಂದು ಏನಾರ ಇದ್ದೇ ಇರುತ್ತೆ ಇವಳ್ದು. ಕೈ ಬ್ಯಾನ್ ಮಾಡ್ಕೊಂಬಂದಿದ್ದು. ಸ್ವಲ್ಪ ಎಣ್ಣೆ ಹಾಕೋ, ಇದಕ್ಕೆ ಎಣ್ಣೆ ಹಾಕೋದು, ಎಣ್ಣೆ ಹಾಕೋದು. ಹಂಗ ನೋಡಿ, ಬೆಲ್ಲ ಆಗದ, ಬೆಲ್ಲ ಆಗ್ಯದ ಶ್ರೀನು. ಆರ್ಗಾನಿಕ್ ಬೆಲ್ಲ ಆಗಳ, ಆರ್ಗಾನಿಕ್ ಫುಲ್ ಸೋಸಿ ಆ್ಯಂಡ್ ಮಮ್ಮಿ ಅದು ಪಪ್ಪ ಬಟ್ಟೆ ತಂದಿದ್ರಲ್ಲ ಹಾಂ, ಅಲ್ಲಿ ಆ ರೂಮ್ನಾಗ ಹಾಕೋ. ಸೊ ಗೈಸ್, ಈಗ ನಾನು ಸ್ವಲ್ಪ ಟೀ ಅಥವಾ ಹಾಲು ಕಾಸಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇರ್ಸ್ ಕಟ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ದೆ, ಹೇಳಿರಲಿಲ್ಲ. ಬಟ್ ಇವಾಗ ನೋಡಿ ಲೆಂತ್ ಸ್ವಲ್ಪ ಜಾಸ್ತಿನೇ ಬಂದುಬಿಟ್ಟಿದೆ ಅವಾಗಿನಕ್ಕಿಂತ. ಈಗ ನಂದು ಹೇರ್ ಗ್ರೋ ಚೆನ್ನಾಗಾಗುತ್ತೆ, ಆ್ಯಂಡ್ ತುಂಬಾ ಕೇರ್ ಮಾಡೋದ್ರಿಂದ ಹೇರ್ ಗ್ರೋ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಹೇರ್ ಫಾಲ್ ಆಗೋಲ್ಲ ನನಗೆ, ಜಾಸ್ತಿ ಏನಾಗಲ್ಲ. ತಿಜೋರಿ ಎಲ್ಲ ಕಬೋರ್ಡು ಪಪ್ಪಂದು ಅಲ್ಲದಲ್ಲಿ ಸೈಡಿಗಿತ್ತು. ಸೊ ಹಾಗಾಗಿ
ಮೇಂಟೆನೆನ್ಸ್ ಏನು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು. ಹೇರ್ ಫಾಲ್ ಆಗೋಲ್ಲ, ಹೇರ್ ಡ್ಯಾಂಡ್ರಫ್ ಆಗಿರ್ಬೋದು. ಡ್ಯಾಂಡ್ರಫ್ ಆದರೆ ಹೇರ್ ಫಾಲ್ ಆಗುತ್ತೆ, ಹಾಗಾಗಿ ಅದು ಏನೂ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಆವಾಗ ಹೇರ್ ಕಂಪ್ಲೀಟಾಗಿ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಹಾಗಾಗಿ ತೋರಿಸಿದ್ದೀನಲ್ವ. ಆ್ಯಂಡ್ ಈ ಥರ ಹೇರ್ ಬಿಡೋದು ನಾನು ಸ್ವಲ್ಪ ರೇರು. ಹೇರ್ ಕಟ್ಟಿರ್ತೀನಿ, ಇಲ್ಲದೆ ಹೋದರೆ ತುರ್ಬಾ ಕಟ್ಟಿರ್ತೀನಿ. ಅವಳಿಗೇನೋ ಕೈಗೆ ಬ್ಯಾಂಡೇಜ್ ಹಾಕ್ಬೇಕಂತೆ, ಹಾಗಾಗಿ ಬ್ಯಾಂಡೇಜ್ ಹಾಕಿ ಬರೋಣ. ಎಲ್ಲೇ ನಮ್ಮ ಸಿಕ್ತಾ ಹಾಕೋ, ಇಲ್ಲೇ ಇತ್ತು ಪಪ್ಪನ ರೂಮ್ನಲ್ಲಿ. ಎಲ್ಲೋಯ್ತು ಖಾಲಿ ಆಗಿಬಿಟ್ಟದ. ಸಿಕ್ತು ನಡಿ. ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾ ಇದ್ದಾರೆ ಅವರಿಬ್ರು. ಸೊ ಊಟ ಕೊಟ್ಟಿದ್ದೀನಿ. ಬಂದ ತಕ್ಷಣ ಊಟ ಮಾಡ್ತಾರೆ. ಇವಾಗ ಊಟ ಮಾಡಿದ್ರು ಅಂದರೆ ಒಂದು 8 o'clock ತನಕ ಏನೂ ತಿನ್ನಲ್ಲ. ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಏನೂ ತಿನ್ನಲ್ಲ. ಊಟನೇ ಮಾಡಿಸ್ಬಿಡ್ತೀನಿ ಡೈರೆಕ್ಟಾಗಿ. ಸೊ ಊಟ ಮಾಡಿದ್ದಾರೆ. ಸೊ ಇಲ್ಲ, ಮಾಡ್ತಾ ಇದ್ದಾರೆ ಊಟ. ಹಾಗಾಗಿ ಸೊ ನಂದಿನ ಒಂದು ಸ್ವಲ್ಪ ಕೆಲಸ ಇದೆ, ಅದೊಂದು ಲೈನ್ ಹಾಕಬೇಕು ಅಂತ ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಷ್ಟೊತ್ತಿದ್ರು ಇದು ಮುಗಿಸ್ಬೇಕು. ಒಂದು ಹಾಫ್ ಹಾಕಿದ್ದೀನಿ, ಇನ್ನೊಂದು ಹಾಫ್ ಇದೆ. ಸೊ ಅದೊಂದು ಹಾಫ್ ಹಾಕಿದ್ನೆ ಅಂದರೆ ಕಂಪ್ಲೀಟಾಗಿ ವರ್ಕ್ ಆದಾಗೆ. ಆ್ಯಂಡ್ ಇವತ್ತು ನೈಟು ಒಂದು ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ. ಸೊ ನನ್ನ ಕೆಲಸದಲ್ಲಿ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ, ಎಲ್ಲ ಹೆಂಗೆ ಆಗಿಬಿಟ್ಟಿದೆ ನೋಡಿ. ನೀಟಾಗಿ ಇಡಬೇಕು ಒಂದ್ಸಾರಿ. ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿದೆ, ಟೈಮೇ ಕೊಡೋಕ್ಕಾಗ್ತಾಯಿಲ್ಲ. ಸ್ವೀಟ್ ಹಾರ್ಟ್, ಯಾವ ಹಾಡ ಇದು? ಹೋಮ್ವರ್ಕ್ ಮಾಡಮ್ಮ ರೀ. ಹೋಮ್ವರ್ಕ್ ನಿಜನ ನಾನೇನ ನಿನ್ನ ಮನಸ್ಸನ್ನು ಕದ್ದಿರುವೆ ನೀನೇನ. ಹೇಳಪ್ಪ ಹೇಳು. ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್ ಫಸ್ಟ್. ಫಸ್ಟ್ ಹೋಮ್ವರ್ಕ್ ಆಯ್ತು. ಫ್ರೆಂಡ್ಸ್, ಇವಾಗ ನೈಟಿಗೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಬಟ್ ಮಧ್ಯಾಹ್ನದ್ದು ಅಡುಗೆ ಇತ್ತು, ಹಾಗಾಗಿ ಸೊ ನೈಟಿಗೆ ಚಿತ್ರಾನ್ನ ಸಾಕು ಅಷ್ಟೇ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಇನ್ನೇನು ವಿಸಿಲ್ ಹಾಕ್ತು ಅಂದರೆ ಊಟ ಮಾಡಬೇಕು. ಸೊ ಇವಾಗ ಟೈಮು ತುಂಬ ಜಾಸ್ತಿನೇ ಆಗಿಬಿಟ್ಟಿದೆ. ಡೈಲಿ ಬೇಗನೆ ಮಾಡ್ತಿದ್ದೆ, ಬಟ್ ಇವತ್ತು ಮಾತ್ರ ಸೊ ಅವರು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಇವಾಗ ಅಡುಗೆ ಇಟ್ಟಿದ್ದೀನಿ. 9:30 ಆಗ್ತಾಯಿದೆ. ಇನ್ನು ನಾವು ಊಟ ಮಾಡಿ ಮಲ್ಕೋಬೇಕು ಅಂದರೆ 10 o'clock ಆಗ್ಬೋದು. ಸೊ ಇವಾಗ ಇಟ್ಟಿದ್ದೀನಿ, ಹಾಗಾಗಿ ವಿಸಿಲ್ ಹಾಕಿದ್ಮೇಲೆ ಊಟ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗ್ತಾಯಿದೆ, ಮಧ್ಯರಾತ್ರಿ 1 ಗಂಟೆ. ಸೊ ನಾನು ಇನ್ನೂ ಮಲ್ಕೊಂಡಿಲ್ಲ. ಇದು ಒಂದು ಸಾರಿ ಕುಚ್ಚಿತ್ತು, ಇದು ರೆಡಿ ಮಾಡಿ ಕೊಡಬೇಕಿತ್ತು. ಬಟ್ ಏನಂದರೆ ನಾಳೆ ಶುಕ್ರವಾರನೇ ಕೊಡಬೇಕು, 5 o'clock ಏನೋ ಕೊಡಬೇಕು. ಹಾಗಾಗಿ ನಾನು 2 daysಲ್ಲಿ ಆಗಿಬಿಡುತ್ತೆ ಬಿಡು, ಕೊಟ್ಬಿಡೋಣ ಹಾಕಿ ಅಂತ ಅಂದ್ಕೊಂಡೆ. ನಿನ್ನೆ ಹಾಕಿ ಅದು ನಿದ್ದೆಗಣ್ಣಲ್ಲಿ ಹಾಕಿದ್ದೀನಿ. ನೈಟು ನಿದ್ದೆಗಣ್ಣಲ್ಲಿ ಹಾಕಿಬಿಟ್ಟು ಅದು ಏನು ಮಾಡಿದ್ದೀನಿ ಅಂದರೆ ಉಲ್ಟಾ ಪಲ್ಟಾ ಹಾಕಿದ್ದೀನಿ. ಹಾಗಾಗಿ ಸೊ ಅದನ್ನು ಬಿಚ್ಚಿಬಿಟ್ಟು ಇವಾಗ ಮತ್ತೆ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಲೈನ್ ಹಾಕಬೇಕು, ಪೂರ್ತಿ ಫುಲ್ ಬಿಚ್ಚಿದ್ದೀನಿ ನಾನು, ಹಾಕಿಬಿಟ್ಟು ಫುಲ್ ಬಿಚ್ಚಿದ್ದೀನಿ. ಹಾಗಾಗಿ ಸೊ ಮತ್ತೆ ರಿಟರ್ನ್ ಹಾಕಬೇಕು ಅಂದರೆ ಟೈಮ್ ಆಗದೆ. ಸೊ ಹಾಗಾಗಿ ಇವಾಗ ಅದು ಕಂಪ್ಲೀಟಾಗಿ ಒಂದು ಲೈನ್ ಆದಮೇಲೆ ಮತ್ತೆ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟ್ ಹಾಗಾಗಿ ಹೇಳ್ತಾ ಇದ್ದೀನಿ, ನೈಟ್ ಟೈಮ್ ಯಾರು ವರ್ಕ್ ಮಾಡೋಕ್ಕೆ ಹೋಗಬೇಡಿ. ಬಟ್ ನಿನ್ನೆ ಮಾಡಿರೋ ತಪ್ಪಿಗೆ ನಾನು ಇವತ್ತು ನೈಟು ಕೂತ್ಕೊಂಡು ಎಷ್ಟೊತ್ತಿದ್ರೂ ಅದು ಒಂದು ಲೈನ್ ಮುಗಿಸ್ಬೇಕು. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಹಾಗಾಗಿ ಸೊ ಈಗ ಒಂದೇ ಸ್ವಲ್ಪ ಹಾಕಿದ್ದೀನಿ, ಇನ್ನೂ ಜಾಸ್ತಿ ಇದೆ ಹಾಕೋದು. ನೈಟು ನಿನ್ನೆ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಹಿಂಗೆ ಹಾಕ್ತಾ ಹೋದೆ. ಒಂದು 2-3 ಲೈನ್ಸ್ ಒಳಗಡೆ ನೋಡೇ ಇಲ್ಲ. ಹಾಗಾಗಿ
ಅದು ಬಿಟ್ಟಿದ್ದೆ ನಾನು, ಮತ್ತೆ ಬಿಚ್ಚಿಬಿಟ್ಟು ಒಂದೇ ಒಂದು ಸ್ವಲ್ಪ ತಪ್ಪಾಯಿತು ಅಂದರೆ ಫುಲ್ ಬಿಚ್ಚಬೇಕಾಗುತ್ತೆ. ಸೊ ಹಾಗಾಗಿ ಪೂರ್ತಿ ಪರ್ಫೆಕ್ಟಾಗಿ ಹಾಕಿ ಬಿಚ್ಚೋದಕ್ಕಿಂತ ಸೊ ಹೀಗೆ ಬಿಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟು ಮತ್ತೆ ಹಾಕಿದ್ದೀನಿ. ಬಟ್ ಇವಾಗ ಕರೆಕ್ಟಾಗಿ ಬಂತು. ಹಾಗಾಗಿ ನಿನ್ನೆ ಮಾಡಿರೋ ತಪ್ಪಿಗೆ ಇವತ್ತು 1 o'clock ಆದ್ರೂ ಕೂಡ ಮಲ್ಕೊಂಡಿಲ್ಲ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಅದಿಷ್ಟು ಮುಗಿಸ್ಬಿಟ್ಟು ಮತ್ತೆ ನಾಳೆ ಆಗುತ್ತೆ. ನಾಳೆ ನಾನು ಶುಕ್ರವಾರ ಕೊಡ್ತೀನಿ ಅಂತ ಹೇಳಿದೆ, ಬಟ್ ಶುಕ್ರವಾರ ಏನಾಗಲ್ಲ, ಸ್ಯಾಟರ್ಡೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾಳೆ ರಿಕ್ವೆಸ್ಟ್ ಮಾಡಿಕೊಂಡು ಅದು ನಾಳೆ ಸ್ಟಾಪ್ ಮಾಡಿ ನಾಡದ್ದು ಕೊಡೋಣ ಅಂತ. ಇನ್ನೊಂದು ನಾಳೆ ಒಂದು ಕೆಲಸ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾಳೆನೂ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ, ಬಟ್ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಹಾಗಾಗಿ ಸೊ ಏನಾಗುತ್ತೋ ಗೊತ್ತಿಲ್ಲ. ಇದು ಹಾಫ್ ಹಾಕಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಇದೆ, ಹಾಕೋಣ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಸೊ ಇಯರಿಂಗ್ಸು ಹಾಕ್ಕೊಂಡಿದ್ದೆ, ಹಾಗಾಗಿ ತುಂಬ ಪೇನ್ ಆಗ್ತಾಯಿತ್ತು. ನನಗೆ ಹೆವಿ ಇಯರಿಂಗ್ಸ್ ನಡೆಯಲ್ಲ, ಆ್ಯಂಡ್ ಹೆವಿ ಇರೋವಂಥ ನೆಕ್ಲೆಸ್ ಕೂಡ ನಡೆಯಲ್ಲ. ನನಗೆ ಸಿಂಪಲ್ ಆಗಿರಬೇಕು. ಹಾಗಾಗಿ ಬಿಚ್ಚಿದೆ, ಅವಾಗ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಸೊ ಇವಾಗ ಈ ಟೈಮ್ನಲ್ಲಿ ವರ್ಕ್ ಮಾಡೋರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ಸೊ ಇದಿಷ್ಟು ಫಿನಿಷ್ ಮಾಡಬೇಕು. ಫಿನಿಷ್ ಮಾಡಿ ಇನ್ನೂ ಒಂದು ಸ್ಯಾರಿ ಇದೆ, ಅದನ್ನು ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೆ ಟೈಮ್ ಇದೆ, ಹಾಗೇನಿಲ್ಲ. ಇದು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಅರ್ಜೆಂಟಲ್ಲಿ ಮುಗಿಸ್ಬೇಕು. ನೋಡೋಣ, ನಾಳೆ ಕಂಪ್ಲೀಟ್ ಆಗುತ್ತೆ ಎಷ್ಟೊತ್ತಿದ್ರು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.